ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗ್ರೀನ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಫ್ಯಾನ್ಟೈಲ್ ಪಿಜನ್ಸ್ ಬ್ರೀಡಿಂಗ್ ಪೇರು ಮತ್ತು ಚಿಕ್ಸ್ ಸೇಲಿಗಿದೆ. ಹೆಚ್ಚು ಕಮ್ಮಿ ಒಂದು 10 ಬ್ರೀಡಿಂಗ್ ಪೇರ್ಸ್ ಸೇಲಿಗಿದೆ ಫ್ಯಾನ್ಟೈಲು, ಹಾಗೂ ಒಂದು 3 ರಿಂದ 4 ಜೊತೆ ನಿಮಗೆ ಚಿಕ್ಸ್ ಅವೈಲಬಲ್ ಇದೆ ಸೇಲ್ಗೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲದು ವೈಟ್ ಕಲರ್ ಇದೆ, ಪ್ಯೂರ್ ವೈಟ್ ಇಂಡಿಯನ್ ಫ್ಯಾನ್ಟೈಲ್ಸ್ ಇದೆ. ತುಂಬ ಚೆನ್ನಾಗಿದೆ ಕ್ವಾಲಿಟೀಸ್, ಎಲ್ಲ ಪಕ್ಕ ಬ್ರೀಡಿಂಗ್ ಪೇರು. ಹಾಗೂ ಒಂದೇ ಒಂದು ಜೊತೆ ಮಾತ್ರ ನಿಮಗೆ ಕಲರ್ ಪೇರ್ ಬ್ರೌನು ಮತ್ತು ಚೀನಿ ಕಲರ್ ಇದೆ. ಪಾರಿವಾಳ ನನ್ನ ಫ್ರೆಂಡ್ ಅವರ ಲೆಫ್ಟಲ್ಲಿ ಇರೋದು. ಅವರು ಕೊಡ್ತಿರೋ ರೀಸನ್ ಅಷ್ಟೇ, ಆಫೀಸಿಗೆ ಹೋಗ್ತಿರೋದ್ರಿಂದ ಸ್ವಲ್ಪ ನೋಡ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ. ತುಂಬ ಬರ್ಡ್ಸ್ ಇರೋದ್ರಿಂದ ಸೊ ಎಲ್ಲ ಕೊಟ್ಟು ಸ್ವಲ್ಪ ಖಾಲಿ ಮಾಡ್ತಾ ಇದ್ದಾರೆ. ಸೊ ಇದೊಂಥರ ಕ್ಲಿಯರೆನ್ಸ್ ಸೇಲು, ನಿಮಗೆ ಚೀಪೆಸ್ಟ್ ರೇಟಲ್ಲಿ ಸಿಗ್ತಾ ಇದೆ ಬರ್ಡ್ಸ್ ಎಲ್ಲ, ತುಂಬ ಒಳ್ಳೊಳ್ಳೆ ಕ್ವಾಲಿಟಿ. ಸೊ ಅವರ ಓನ್ ಬ್ರೀಡಿಂಗಿಗೋಸ್ಕರ ಓನ್ ಬ್ರೀಡಿಂಗ್ ಬರ್ಡ್ಸ್ನ ಅವ್ರು ಸೆಟ್ ಮಾಡಿದರು. ಸೊ ಅವ್ರ ಓನ್ ಕಲೆಕ್ಷನ್ನ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಇದು ಒಳ್ಳೆ ಯಾರಾದರೆ ಬರ್ಡ್ಸ್ ಸಾಕ್ತಿದ್ದೀರಾ ಅಥವಾ ಬ್ರೀಡ್ ಮಾಡ್ತಿದ್ದೀರಾ ಅಥವಾ ಫಾರ್ಮ್ ಸೆಟ್ ಮಾಡ್ತಿದ್ದೀರಾ ಅಂದರೆ ಒಳ್ಳೆ ಲಾಟಲ್ಲಿ ಬೇಕಾದ್ರೆ ತೊಗೊಂಡ್ರೆ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಸಿಂಗಲ್ ಬರ್ಡ್ ತೊಗೊಂಡ್ರೂ ಚೀಪೆಸ್ಟ್ ರೇಟಲ್ಲಿ ನಿಮಗೆ ಸಿಗುತ್ತೆ. ಲೈಕ್ ಕ್ಲಿಯರೆನ್ಸ್ ಸೇಲ್ ಥರ ಇದು ನಿಮಗೆ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ಪ್ರತಿಯೊಂದು ಪೇರ್ನು ಸಪ್ರೇಟಾಗಿ ತೋರಿಸಿದ್ದೀನಿ. ಯಾರಿಗಾರ ಇಷ್ಟ ಆಯಿತು ಅಂತ ಹೇಳಿದ್ರೆ, ಯಾವ್ದಾರ ಪೇರ್ ಇಷ್ಟ ಆಯಿತು ಅಂದರೆ ನನಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ. ಮೇಲ್ಗಡೆ ನೋಡ್ಬೋದು ನಂಬರ್ 1, ನಂಬರ್ 2 ಅಂತ. ಸೊ ಪೇರ್ ನಂಬರ್ ಅದು. ಸೊ ಯಾವ ನಂಬರ್ ಬೇಕು ಆ ನಂಬರ್ ಕಳಿಸಿದ್ರು ನಾನು ಅದ್ರದ್ದು ವೀಡಿಯೋಸು ಮತ್ತು ರೇಟೆಲ್ಲ ನಿಮಗೆ ವಾಟ್ಸಪ್ಪಲ್ಲಿ ಹೇಳ್ತೀನಿ. ಸೊ ಇಲ್ಲಿ ಏನು ಮೇಲ್ಗಡೆ ನಂಬರ್ ಕಾಣಿಸ್ತಿದೆಯಲ್ಲ ಆ ನಂಬರಿಗೆ ನನಗೆ ವಾಟ್ಸಪ್ ಮಾಡಿ. ಸೊ ವಾಟ್ಸಪ್ ಮಾಡಿದರೆ ನಿಮಗೆ ಅದರ ರೇಟು ಮತ್ತು ಡೀಟೇಲ್ಸ್ ಎಲ್ಲ, ನಾನು ಟ್ರಾನ್ಸ್ಪೋರ್ಟೇಷನ್ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ. ಸೊ ಆಲ್ ಓವರ್ ಕರ್ನಾಟಕ ನಿಮಗೆ ಆಲ್ಮೋಸ್ಟ್ ಶಿವಮೊಗ್ಗದಿಂದ ಎಲ್ಲೆಲ್ಲಿ ಪ್ರೈವೇಟ್ ಬಸ್ಸಸ್ ಎಲ್ಲ ಕಡೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಡ್ತೀನಿ. ಹಾಗೂ ಬ್ಯಾಂಗ್ಳೂರಿಗೆ ಕೂಡ ಟ್ರಾನ್ಸ್ಪೋರ್ಟೇಷನ್ ಇದೆ. ಸೊ ನಾವು ಬ್ಯಾಂಗ್ಳೂರಿಗೆ ಎವ್ರಿ 2 ವೀಕ್ಸ್ ಒನ್ಸ್ ನಾನು ಬ್ಯಾಂಗ್ಳೂರಿಗೆ ಬರ್ತಾ ಇರ್ತೀನಿ. ಸೊ ನಾವು ಬರ್ಬೇಕಾದ್ರೆ ಕ್ಯಾರಿ ಮಾಡ್ತೀನಿ. ನಿಮಗೆ ಬ್ಯಾಂಗ್ಳೂರು ಕೂಡ ಟ್ರಾನ್ಸ್ಪೋರ್ಟೇಷನ್ ಸಿಗುತ್ತೆ. ಹಾಗೂ ಬೇರೆ ಕಡೆ ಗೌರ್ನಮೆಂಟ್ ಬಸ್ ಎಲ್ಲೆಲ್ಲಿದೆ ಅಥವಾ ನಿಮಗೆ ಯಾರು ಟ್ರಾವೆಲರ್ಸ್ ಪರಿಚಯ ಇದ್ದರೆ ಸೊ ಅಲ್ಲಿ ಕೂಡ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತೀನಿ. ಸೊ ಯಾರಿಗಾರೆ ಯಾವ್ದಾದ್ರು ಟ್ರಾವೆಲರ್ಸ್ ಪರಿಚಯ ಇದ್ದು ಹಾಗೂ ಗೌರ್ಮೆಂಟ್ ಬಸ್ಸಲ್ಲಿ ಯಾರು ಪರಿಚಯ ಇದ್ದರೂ ಕೂಡ ಸೊ ನೀವು ಅವ್ರ ಹತ್ರ ಮಾತಾಡಿಸಿದ್ರೆ ಅವ್ರ ಹತ್ರ ಕೂಡ ನಾನು ಟ್ರಾನ್ಸ್ಪೋರ್ಟೇಷನ್ ಮಾಡಿಸ್ಕೊಡ್ತೀನಿ. ಸೊ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಷ್ಟಾಗುತ್ತೆ? ಮ್ಯಾಕ್ಸಿಮಮ್ ಏನು 100 ರೂಪೀಸ್ ಆಗ್ಬೋದು ಅಷ್ಟೇ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು. ಪ್ರೈವೇಟ್ ಬಸ್ಸಸ್ ಎಲ್ಲಿದೆಯೋ ಎಲ್ಲರಿಗೂ ಮ್ಯಾಕ್ಸಿಮಮ್ 100 ರೂಪೀಸ್ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಸರಿ, ಬೇಕು ಅಂತ ಹೇಳಿದ್ರೆ ನೋಡಿ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಕಳಿಸಿ ವಾಟ್ಸಪ್ಪಲ್ಲಿ. ಎಲ್ಲ ಬರ್ಡ್ಸು ತುಂಬ ಹೆಲ್ತಿ ಇದೆ, ತುಂಬ ಕ್ವಾಲಿಟಿ ಇದೆ. ಸೊ ಆ ವಿಡಿಯೋದಲ್ಲಿ ಹೇಳ್ಬೋದು, ಈ ವಿಡಿಯೋದಲ್ಲಿ ಒಂದು 3 ಬರ್ಡ್ಸ್ ಮಾತ್ರ ಹ್ಯಾಂಡಿಕ್ಯಾಪ್ಟ್ ಇದೆ. ಲೈಕ್ ಒಂದು ಜಗಳಾಡಿ ಒಂದು ಕಡೆ ಕಣ್ಣೋಗಿದೆ, ಆಮೇಲೆ 2 ಸಿರಾಜಿಗೆ ಸ್ವಲ್ಪ ಕಾಲು ಮುರಿದೋಗಿದೆ. ಆ ಬರ್ಡ್ಸ್ನ ಅವರೇ ನೋಡ್ಕೊತೀನಿ ಅಂತಿದ್ರು. ಆ ಬರ್ಡ್ಸ್ನ ಅವ್ರು ಸೇಲ್ ಮಾಡಲ್ಲ. ಹ್ಯಾಂಡಿಕ್ಯಾಪ್ಟ್ ಇರೋ ಬರ್ಡ್ಸ್ನ ಅವರೇ ಲಾಸ್ಟ್ ತನ್ಕೊಂಡು ಹಿಡ್ಕೊಂಡು ಅದನ್ನು ಫುಡ್ ಹಾಕೊಂಡು ಮೇಂಟೈನ್ ಮಾಡ್ಕೊತಾರೆ. ಇದ್ರಲ್ಲಿ ಚೆನ್ನಾಗಿರೋ ಬರ್ಡ್ಸ್ ಮಾತ್ರ ನಿಮಗೆ ಕೊಡ್ತಾರೆ. ಆ ರಿಮೈನಿಂಗ್ ಅದು 3 ಬರ್ಡ್ಸ್ ಬಿಟ್ಟರೆ ಬೇರೆ ಎಲ್ಲ ಬರ್ಡ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಳ್ಳೆ ಕ್ವಾಲಿಟಿ, ಹೆವಿ ಸೈಜು, ಹಾಗೂ ಫೆದರ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಹಿಂದ್ಗಡೆ ನೋಡೋದು ಬಾಲ ಪುಕ್ಕ ಇರ್ಬೋದು. ಸೊ ಫ್ಯಾನ್ಟೈಲ್ ಬರ್ಡ್ಸಿಗೆ ಮೇನ್ ಲುಕ್ಕೆ ಹಿಂದ್ಗಡೆ ಫೆದರು. ಸೊ ಅದು ಭಾಳ ಚೆನ್ನಾಗಿದೆ. ಸೊ ಮತ್ತು ನೀವು ಈ ಫ್ಯಾನ್ಟೈಲ್ನ ತೊಗೊಂಡೋದ್ರೆ ಇದಕ್ಕೆ ನೀವು ಹಿಂದ್ಗಡೆ ಬಾಲನ ಕಟ್ ಮಾಡಿ ಬ್ರೀಡ್ ಮಾಡೋವಂಥ ನೆಸೆಸಿಟಿ ಇಲ್ಲ. ಆಲ್ಮೋಸ್ಟ್ ಈಗ ಏನಿದೆ ರೆಡಿ ಪೇರೆ, ಲೈಕ್ ಅದು ಏನು ಇವಾಗ ಪೇರ್ ಸೆಟ್ ಆಗಿದೆ ಅದೇ ಪೇರನ್ನ ನಿಮಗೆ ಕೊಟ್ಟು ಕಳಿಸ್ತೀವಿ. ಸೊ ನೀವು ಮನೇಲಿ ಸೆಟ್ ಮಾಡಿದ ತಕ್ಷಣ, ನಿಮ್ಮ ಮನೆಗೆ ಗೂಡಿ ಸೆಟ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಮೊಟ್ಟೆಡುತ್ತೆ. ಯಾವುದೇ ರೀತಿಯ ಮೇಂಟೆನೆನ್ಸ್ ಮಾಡೋ ನೆಸೆಸಿಟಿ ಇಲ್ಲ ಅದಕ್ಕೆ. ಸೊ ನೀವು ಬಾಲ ಕಟ್ ಮಾಡೋದು, ಕಾಲು ಪುಕ್ಕ ಕಟ್ ಮಾಡಬೇಕು ಅನ್ನೋ ಏನೋ ನೆಸೆಸಿಟಿ ಇಲ್ಲ. ಸೊ ಆರಾಮಾಗಿ ಒಂದು ಬೌಲಲ್ಲಿ ಮರಳು ಹಾಕಿ ಇಟ್ಬಿಟ್ರೆ ಅದಕ್ಕೆ ಫುಡ್ಡು ನೀರಿಟ್ಟರೆ ಸಾಕು, ಚೆನ್ನಾಗಿ ಬ್ರೀಡ್ ಆಗ್ತಾ ಇರುತ್ತೆ. ಯಾರಿಗಾರೇ ಬೇಕು ಅಂತ ಹೇಳಿದ್ರೆ ಪರ್ಸ್ನಲ್ ಕಲೆಕ್ಷನ್ ಆಗ್ಬೋದು ಅಥವಾ ಫಾರ್ಮಿಂಗ್ ಕಲೆಕ್ಷನ್ ಆಗಿರ್ಬೋದು. ಸೊ ನನಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ಮೇಲ್ಗಡೆ ಕಾಣಿಸೋಂಥ ನಂಬರಿಗೆ ಕಾಲ್ ಮಾಡಿದ್ರೆ ನಾನು ನಿಮಗೆ ವಿಚಾರನ ತಿಳಿಸ್ಕೊಡ್ತೀನಿ. ಲಕ್ಕ ಸ್ಟಾಪ್ ಮಾಡ್ಕೊಂಡ್ಬಿಟ್ಟಿದ್ದೆ, ಕೊಟ್ಟಿರಲಿಲ್ಲ. ಹಂಗಾಗಿ ಲಕ್ಕ ಜಾಸ್ತಿ ಲಾಸ್ಟ್ ಟೈಮ್ ಕೇಳಿದಾಗ ಸ್ಟಾಪ್ ಮಾಡಿದೆ ಅಂತ ಸ್ಟಾಪ್ ಮಾಡ್ತಾ ಇದ್ದೆ. ಓಕೆ, ಅದೊಂದು ಬೇಡ, ಒಂದು ಕಣ್ಣು ಇದ್ದೇ ಇರೋದು, ಕುಕ್ಕಿಕ್ಕೆ ಒಂದು ಕಣ್ಣು ಹೋಗ್ತಿತ್ತು. ಸರಿ ಒಂದು ಇಲ್ಲ ವಿಡಿಯೋದಲ್ಲಿ ಇರಲಿ, ಏನು ತೊಂದರೆ ಇಲ್ಲ, ಹೇಳ್ಬಿಡಿ. ಅದೇ ಇದೊಂದು ಬೇಡ, ಇದೆ ಕಾಲು ಮುರಿದೋಗಿದೆ. ಓಕೆ, ಇದು ಇನ್ನೂ ಥರನೇ ಇದೆ. ಈ ಥರ ಒಂದು 3 ಇದೆ. ಇದರಲ್ಲಿ ಒಂದು ಕಾಲು ಹ್ಯಾಂಡಿಕ್ಯಾಪ್ ಇದೆ, ಅದೊಂದು ಕಣ್ಣು ಹೋಗಿರೋದಿದೆ, ಇದೊಂದು ಕಾಲು ಹೋಗಿರೋದಿದೆ. ಓಕೆ, 3 ಮಾತ್ರ. ಇದು ಚಿಕ್ಕ ಸೈಜು ಫ್ಯಾನ್ಟೈಲ್, ಚಿಕ್ಕ ಅದು ಆ ಗೂಡೊಳಗೆ ಕಾಲು ಬಿದ್ದುಬಿಟ್ಟಿತ್ತು. ಓಕೆ, ತಿನ್ನಿಸ್ತಾ ಇರಲಿಲ್ಲ ಅಂತೇಳಿ ತಗೊಂಡು ಸರಿದಿನ ಹತ್ರ. ಹಾಂ, ಇಲ್ಲ ಇಲ್ಲಿಂದ ನಾವು ಹೋಗೋಣ, ಹೆಂಗಿರೋ ಓಕೆ.
ಇರೋ ಸೆಟಪ್ಪಿಗೂ ಪಾರಿವಾಳ ಕ್ವಾಲಿಟಿಗೂ ಮಾಡ್ಬೋದಲ್ಲ. ಬಡ್ಜೀಸ್ ಹಾಕೊಂಡ್ರು ಹೆಂಗಿದ್ರು ಹೋಗುತ್ತವು. ಅದು ಅಟ್ಲೀಸ್ಟ್ ಲಾಟಲ್ಲಿ ಹಾಕಿದ್ರು ಎಲ್ಲಿಂದ ಎಲ್ಲಿ ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಮಾಡಿದ್ರು ಎಲ್ಲರೂ ಹಾಕ್ಬಿಟ್ಟು ನನ್ನ ಹತ್ರನೇ 2-3 ಪೆಟ್ ಶಾಪ್ ಅವ್ರು ಕೇಳಿದ್ರು, ವಾಟ್ಸಪ್ ಮೆಸೇಜ್ ಹಾಕಿದ್ರು, ಆ ಕಡೆ ಉಡುಪಿ ಸೈಡಿಂದ ಅಲ್ಲ. ಅವ್ರ ನಂಬರೆಲ್ಲ ಹಳೆ ಮೊಬೈಲಲ್ಲಿ ಇತ್ತು, ಹೋಗ್ಬಿಡ್ತು. ಅವ್ರ ಹತ್ರ ಇದ್ರೆ ಲಾಟ್ ಎಲ್ಲ ಇವೆಲ್ಲ ಪೇರ್ ವೈಸಲ್ಲೇ ಮಾಡೋಕೆ ಟ್ರೈ ಮಾಡ್ರೆ. ಹಾಂ, ಎಲ್ಲ ಪೇರ್ ಬ್ರೀಡಿಂಗ್ ಪೇರ್ಸ್ ಎಲ್ಲ ಬ್ರೀಡಿಂಗ್ ಪೇರ್. ಇದೊಂದು ಕಲರ್ ಉಳ್ಕೊಂಡಿದೆ ನೋಡ್ರಿ. ಒಂದು ಇದೈತಲ್ಲ, ಇದು ಭಾರಿ ಹಳೆ ಅಕ್ಕಿ ನಂದು. ಮನೇಲಿ ಇದ್ದಿದ್ದು ಅಕ್ಕಿನ ಇದು ತಮಿಳ್ನಾಡಿಂದಲ್ಲ. ಮನೆ ಮಾಡಿದರೆ ಹೆವಿ ಲುಕ್ ಕಾಣಿಸ್ತಿದೆ. ಬಿಟ್ಟರೆ ಆರೋಗೋದು ಎಲ್ಲ ಮಾಡೋದಿಲ್ಲ ನೋಡಿ. ಈ ಬ್ರೌನು ಒಳ್ಳೆ ಲುಕ್ ಇದೆ. ಕರ್ಕೊಂಬರಕ್ಕೆ ಹೋಗಿ ಈ ಗೂಡಿಂದ ಕದ್ದು ಆ ಫಸ್ಟ್ ಕೂಡಲ್ಲಿ ಮೇಲ್ಗಡೆ ಕತ್ಕೊಳ್ಳೋದು ಬಿದ್ದಿದ್ದೆ. ಕದ್ದಿಯಕ್ಕೆ ಹೋಗಿ ಅವನು ಹಿಡಿಯಕ್ಕೆ ಬಂದೆ. ಕೈಯಿಂದ ತಪ್ಸ್ಕೊಂಬೈತೆ. ತಪ್ಸ್ಕೊಂಬಿಟ್ಟು ಬೆಳಗ್ಗೆ ಬಂದು ನೋಡಿದ್ರೆ ಇಲ್ಲೇ ಮೆಟ್ಲ ಮೇಲೆ ಕೊಟ್ಟಿತ್ತು ನೋಡ್ರಿ, ಎಲ್ಲೋ ಹೋಗಿ. ಇಲ್ಲಿ ಕಳ್ತನ ಮಾಡ್ತಾರಾ? ಅಯ್ಯೋ, ಆಗಿದೆ ಅದಕ್ಕೆ ಕ್ಯಾಮ್ರಾ ಹಾಕ್ತಾರೆ. ಹೌದಾ? ಅದು 2 ಇದೆಯಲ್ಲ, ಅದೊಂದು ಇದು ಲಾಸ್ಟಲ್ಲಿ ಒಂದು ಗೂಡಲ್ಲಿದೆ. 3 ಒಳ್ಳೆ ಜೋಡಿ ಮಾತ್ರ. ಇದು ಸಾದಾ ಅಲ್ಲ ಇದು? ಮರಿ ಒಳ್ಳೆ ತೆಗಿತಾನ. ಮರಿಗಳು ಭಾರಿ ಚೆನ್ನಾಗಿ ತೆಗಿಯುತ್ತೆ. ಬದಲಾಯಿಸಿಡಕ್ಕೆ ಇಟ್ಕೊಂಡಿದ್ದೀರಾ? ಇದು ಅಷ್ಟೇ, ಇದು ಮರಿಗಳು ಭಾರಿ ಚೆನ್ನಾಗಿ ತೆಗಿಯುತ್ತೆ. ಇದು ಅಷ್ಟೇ, ಇದು ಮರಿ ತೆಗೆದ್ರೆ ಭಾರಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಅವೆರಡನ್ನೂ ಕತ್ಕೊಂಡು ಹೋಗಿದ್ದ ಅವನು ಹುಡುಕೊಂಡು ಹೋಗಿ ಎಳ್ಕೊಂಬಂದು ನಾನು ಆ ಪರವಾಗಿ ಬೇಕೇ ಬೇಕು ಮರಿ ತಂದಿಟ್ಟು ಹೋಗಿ ಕಡ್ಲೆ ಮಾಡಿ ಬಿಡಿಸ್ಕೊಂಡು ಬಂದವ. ಎರಡು ಕ್ಯಾಮ್ರಾ ಇರೋದು ಕಾಣ್ಕೊಳಲ್ಲ, ಹಂಗೆ ಕತ್ಕೊ ಹೋಗ್ತಾರೆ. ಏನು ಹೇಳೋದು, ಕ್ಯಾಮ್ರಾ ಸಿಕ್ಕಾಕೊಂಡಿದ್ದ. ನಡಿ ಒಳಗೆ ಬರ್ಬೇಡ. ಸಣ್ಣ ಹುಡುಗರು, ದೊಡ್ಡವರಲ್ಲ. ಸಣ್ಣವರೇ ಆ ಥರ ಕೆಲಸ ಮಾಡೋದು. ದೊಡ್ಡವ್ರಿಗೆ ಬರೋಕ್ಕಲ್ಲ ಎದುರ್ತಾರೆ. ಮರ್ಯಾದೆ ಹೊಡುತ್ತಲ್ಲ ಸಿಗಂಡ್ರೆ. ಲೈಟಲ್ಲಿ ಕದ್ರೆ ಪರವಾಗಿಲ್ಲ, ಅಗ್ಲತ್ತು ಕದ್ದಿರೋದು ಸೂಪರ್. ನಮ್ಮ ಅಪ್ಪಾಜಿ ಬಾಗಿಲು ಹಾಕಿರ್ತಾರ, ನಾವು ಆಫೀಸಿಗೆ ಹೋಗ್ತೀವಿ. ಒಳಗೆ ಬಂದು ನೋಡಿದ್ರೆ 2 ಕೊಡಲು ಪಾರಿವಾಳ ಅದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಯಾರಿಗಾರೇ ಪಾರಿವಾಳ ಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ಕಾಣಿಸೋಂಥ ನಂಬರಿಗೆ ಕಾಲ್ ಮಾಡಿ, ಅಥವಾ ಕಾಲ್ ರಿಸೀವ್ ಆಗಲಿಲ್ಲ ಅಥವಾ ಕಾಲ್ ಕನೆಕ್ಟ್ ಆಗಲಿಲ್ಲ ಅಂದರೆ ವಾಟ್ಸಪ್ ಮಾಡಿ, ಖಂಡಿತ ನಿಮ್ಮ ಮೆಸೇಜ್ಗೆ ರಿಪ್ಲೈ ಕೊಡ್ತೇನೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.